ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ರುಚಿಕರವಾದ ತೊಂಡೆಕಾಯಿ ಪಲ್ಯ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾನು ಇಲ್ಲಿ 1/2 ಕಿಲೋ ತೊಂಡೆಕಾಯಿ ತೊಳೆದಿಟ್ಕೊಂಡಿನಿ 2 ಸತಿ. ಇಲ್ಲಿ 2 ಉಳ್ಳಾಗಡ್ಡಿ ನಾನು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. 2 ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಉಪ್ಪು, ರುಚಿಗೆ ಖಾರ. ಈಗ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಈಗ ನಾನು 1/2 ಕಿಲೋ ತೊಂಡೆಕಾಯಿ 2 ಸತಿ ತೊಳ್ಕೊಂಡಿನಿ. ಜಿಗಿ ಇರ್ತೈತಿ, ಇದು 2 ಸತಿ ತೊಳ್ಕೊಬೇಕು. ನಾನು ಈಗ ಕಟ್ ಮಾಡ್ಕೊಳ್ತೀನಿ. ಇದು ನಾನು 2 ಬದಿದ ಸೈಡ್ ಕಟ್ ಮಾಡ್ಕೊತೀನಿ. 4 ಭಾಗ ಮಾಡ್ಕೊತೀನಿ ನಾ ಒಂದು ತೊಂಡೆಕಾಯಿದಾಗ. ಈ ಥರ 4 ಭಾಗ ಮಾಡ್ಕೋಬೋದು. ನಿಮಗೆ ಬೇಡಾದ್ರೆ ಗುಂಡು ಗುಂಡಾಗಿಯೂ ಕಟ್ ಮಾಡ್ಕೋಬೋದು. ನಾ ಎಲ್ಲ ತೊಂಡೆಕಾಯಿಗೆ ಕಟ್ ಮಾಡಿ ಇಟ್ಕೊಂಡೀನಿ. ನಾನು ಈಗ ಒಂದು ಬೌಲ್ದಾಗ ನೀರು ತೊಗೊಂಡೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ತೊಂಡೆಕಾಯಿ ಹಾಕಿಡ್ತೀನಿ. ಇಲ್ಲಾಂದ್ರೆ ಜಿಗಿ ಇರ್ತೈತಿ, ಸ್ವಲ್ಪ ಕಮ್ಮಿ ಹಾಕೋದು ಜಿಗಿ. ಸ್ವಲ್ಪ ಉಪ್ಪು ಹಾಕೋರಿ. ಈ ಜಿಗಿ ಕಮ್ಮಿ ಆಗೋ ಸಂಬಂಧ ಒಂದು 5 ನಿಮಿಷ ನಾನು ನೀರನ್ನ ಉಪ್ಪಿನ ನೀರನ್ನ ಹಾಕಿಟ್ಟಿದ್ದೀನಿ. ಅನ್ಕೋವರೆಗೂ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡು, ನಾನು ಈಗ ಪ್ಯಾನ್ ಕಾದತಿ ಎಣ್ಣೆ ಹಾಕ್ಕೊಳ್ತೀನಿ. ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡ್ಕೊಂಡು ಎಣ್ಣೆ ಯೂಸ್ ಮಾಡಿ. ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಕಾದೈತಿ. ನಾನು ಮನ್ಯಾಗ ಜಜ್ಜಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ನೀವು ಹೊರಗಿನ ತಂದಿದ್ರು ನಡೀತದೆ, ಪಾಕಿಟದ. ಇದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ರುಬ್ಬಿಟ್ಕೊಂಡಿದ್ದು ನಾನು ಉಳ್ಳಾಗಡ್ಡಿ ಹಾಕೋತೀನಿ. ನೀವು ಸಣ್ಣದಾಗಿ ಹೆಚ್ಚು ಹಾಕ್ಕೋಬೋದು. ಇದಕ್ಕೆ ನಾನು ಒಂದು ವಾಟಿ 2 ಟೊಮೆಟೊ ರುಬ್ಬಿಟ್ಕೊಂಡಿಲ್ಲ, ಅದನ್ನ ಹಾಕೋತೀನಿ. ಹುಳಿ ನೋಡ್ಕೊಂಡು ಹಾಕೋರಿ, ನೀವು ಎಷ್ಟು ಮಾಡತ್ತೀರಿ ಅದ್ರ ಮೇಲೆ. ಇದೆಲ್ಲ ಹಸಿ ವಾಸ ಹೋಗ್ಬೇಕಿದ್ದು. ಉಳ್ಳಾಗಡ್ಡಿದ, ಟೊಮೆಟೊ ಶುಂಠಿ ಬೆಳ್ಳುಳ್ಳಿದ ಎಲ್ಲ ಹಸಿ ವಾಸ ಹೋದವರೆಗೂ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋ ತನಕ ನಾವು ಫ್ರೈ ಮಾಡ್ಕೊಂಡು. ಈಗಿದ ಸೈಡ್ ಎಲ್ಲ ಎಣ್ಣೆ ಬಿಟ್ಕೋತೈತಿ. ಈಗ ಮಸ್ತ್ ಸ್ಮೆಲ್ ಬರತೈತಿ. ಈಗ ನಾ ಇದಕ್ಕೆ ಮಸಾಲೆ ಹಾಕೋತೀನಿ. ಈಗ ನಾನು 1 ಸ್ಪೂನ್ ಜೀರಿಗೆ ಪುಡಿ ಹಾಕೋತೀನಿ. ಈಗ ರುಚಿಗೆ ನೋಡ್ಕೊಂಡು ನೀವು ಖಾರ ಹಾಕೋರಿ ಎಷ್ಟು ಬೇಕು. ನಾನು 1 ಸ್ಪೂನ್ ಗರಂ ಮಸಾಲ ಹಾಕೋತೀನಿ. ಸ್ವಲ್ಪ ಅರಿಶಿನ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಸಿ ವಾಸ ಎಲ್ಲ ಹೋಗ್ಬೇಕಿದ್ರದ. ಈಗ ಮಸ್ತ್ ಸ್ಮೆಲ್ ಬರತೈತಿ ಇದ್ರದ್ದು.
ಕಲರ್ ಭೀ ಮಸ್ತ್ ಕಾಣತೈತಿ. ಎಣ್ಣೆ ಬಿಟ್ಕೋತೈತಿ ಈಗೆಲ್ಲ ಸೈಡೆಲ್ಲ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ. ಈಗೆಲ್ಲ ಮಸಾಲೆ ಎಲ್ಲ ಹಾಕಂತ ಮಸ್ತ್ ಸ್ಮೆಲ್ ಬರತ್ತೈತಿ ಇದ್ರದ. ನಾನು ತೊಳೆದು ಇಟ್ಕೊಂಡಂತ ತೊಂಡೆಕಾಯಿ ಹಾಕ್ಕೋತೀನಿ ಇದ್ರು. ಇದನ್ನ ಮಿಕ್ಸ್ ಮಾಡ್ಕೊಂಡಿಲ್ಲ ಈಗ ಮಸಾಲೆದಾಗ. ಈಗ ತೊಂಡೆಕಾಯಿ ಹಾಕಂತ ಮಸ್ತ್ ಕಾಣತೈತಿ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಉಪ್ಪು ಹಾಕೋರಿ. ನಾನು ಸ್ವಲ್ಪ ಹಾಕೋತೀನಿ. ಈಗ ನಾನು ನೀರು ಹಾಕ್ಕೋತೀನಿ. ಇದಕ್ಕೆ ನೋಡ್ಕೊಂಡು ನೀವು ಲಿಕ್ವಿಡ್ ಬೇಕೋ ಏನು ಗಟ್ಟಿ ಬೇಕು ನೋಡ್ಕೊಂಡು ಹಾಕೋರಿ. ನೀರು ಎಷ್ಟು ಬೇಕು. ಈ ತೊಂಡೆಕಾಯಿ ಅಷ್ಟ ಬೇಯಬೇಕಿತ್ತು. ಈಗ ನಾನು ಸ್ವಲ್ಪ ಹಾಕ್ಕೋತೀನಿ ನೀರು. ನೋಡ್ಕೊಂಡು ನೀವು ಯಾವುದಕ್ಕೆ ಬೇಕು ನೋಡ್ರಿ. ಅನ್ನಕ್ಕೆ ಏನು ಚಪಾತಿಗೆ ರೊಟ್ಟಿಗೆ ಅದ್ರ ಮೇಲೆ ನೀರು ಹಾಕೋರಿ. ಈಗ 10 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಈಗ 10 ನಿಮಿಷ ಆಗೈತಿ. ನಾನು ಇದನ್ನು ತಕ್ಕೋತೀನಿ. ಈಗ ಮಸ್ತ್ ಸ್ಮೆಲ್ ಬರತೈತಿ. ಈಗ ನೋಡಕ್ಕೂ ಚಂದ ಕಾಣತೈತಿ. ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಮಸಾಲೆದ ಸ್ಮೆಲ್ ಸೂಪರ್ ಸ್ಮೆಲ್ ಬರತೈತಿ. ಇವು ಹೋಳ ಇವ ಬೆಂದಿರಬೇಕು. ಕಟ್ ಆಗ್ಬೇಕು. ನಡ್ಬಾರ್ದು ಹಿಂಗೆ ಕಟ್ ಮಾಡ್ರೆ ಕಟ್ ಆಗಬೇಕು. ಈಗ ರೆಡಿ ಆಗೈತಿ. ಇದೀಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ನಮ್ಮ ಮ್ಯಾಲೆ ಇದಕ್ಕೆ ಸ್ವಲ್ಪ ಹಾಕೋತೀನಿ. ನೀವು ಇದಕ್ಕೆ ಬಟಾಟೆ ಭೀ ಹಾಕೋಬೋದು. ಪ್ರೆಸ್ ಮಾಡ್ರೆ ಸ್ಪೂನ್ಲೆ ಕಟ್ ಆಗ್ಬೇಕದು. ಈಗ ರೆಡಿ ಆಗೈತಿ. ನಾನು ಬೌಲಿಗೆ ತಕ್ಕೋತೀನಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಏನು ಮಸ್ತ್ ಕಾಣತೈತಿ. ಈಗ ಇದು ರೆಡಿ ಆಗೈತಿ ಬಾಜಿ. ಈಗ ಚಪಾತಿಗೆ ರೊಟ್ಟಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ಸೂಪರ್ ಆಗಿರ್ತೈತಿ. ಈಗ ತೊಂಡೆಕಾಯಿ ಪಲ್ಯ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಂಗಾಗೈತಿ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಸೈಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಧನ್ಯವಾದಗಳು.